ನಾರ್ತ್ ಡಿವಿಷನ್ ಇಂದ ರಾಣಿ ಚೆನ್ನಮ್ಮ ಪಡೆ ಜೊತೆ ನಾನು ಇವತ್ತಿದ್ದೀನಿ. ಈ ಟೀಮು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಸೆಲ್ಫ್ ಡಿಫೆನ್ಸ್ನ ಹೇಳ್ಕೊಡುತ್ತೆ. ಸಾಕಷ್ಟು ಶಾಲೆಗಳಿಗೆ ಹೋಗಿ ಸಾಕಷ್ಟು ಮನೆಗಳಿಗೆ ಹೋಗಿ ಅವ್ರನ್ನ ಟ್ರೈನ್ ಮಾಡ್ತಿದ್ದಾರೆ. ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಅನ್ನೋದು ನಮ್ಮ ಕೈಯಲ್ಲಿದೆ. ನಾವು ಅದನ್ನು ನಮ್ಮ ರಕ್ಷಣೆಗಾಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಪ್ರಿಪೇರ್ ಆಗಿರಬೇಕು. ಅದನ್ನು ಹೇಗೆ ಮಾಡೋದಂತ ಹೆಲ್ಪ್ ಮಾಡೋದಕ್ಕೆ ಈ ಟೀಮ್ ಆಲ್ರೆಡಿ ಟ್ರೈನಿಂಗ್ ತಗೊಂಡಿದ್ದಾರೆ, ಹೇಳ್ಕೊಡ್ತಿದ್ದಾರೆ, ಬಹಳ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಹಾಗೂ ನಿಮ್ಗೆ ಯಾವತ್ತಾದರೂ ಏನೇ ಸಮಸ್ಯೆ ಇದ್ದರೂ 112 ಹೊಯ್ಸಳ ಕಾಲ್ ಮಾಡಿದಾಗ ಅವರು 5 ನಿಮಿಷಕ್ಕೆ ಬಂದು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಆ ಥರ ಪ್ರಾಬ್ಲಮ್ ಆಗದೇ ಇರಲಿ, ಬಟ್ ಅನ್ಸರ್ಟನಿಟಿ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಆ್ಯಂಡ್ ಈ ಟೀಮು ಆ ಕೆಲಸನ ಮಾಡ್ತಿದ್ದಾರೆ. ಟೇಕ್ ದರ್ ಹೆಲ್ಪ್, ಬಿ ಸೇಫ್, ಬಿ ಸೆಕ್ಯೂರ್. ನಾರ್ತ್ ಡಿವಿಷನ್ ಇಂದ ರಾಣಿ ಚೆನ್ನಮ್ಮ ಪಡೆ ಜೊತೆ ನಾನು ಇವತ್ತಿದ್ದೀನಿ. ಇವ್ರು ಏನೇನು ಮಾಡಿದ್ದಾರೆ ಅಂತ ಇವರಿಂದ ನಾನು ತಿಳ್ಕೊಳ್ಳೋಣ. ಮ್ಯಾಮ್, ಏನು ಮಾಡ್ತಿದ್ದೀರಾ ನೀವು ಮತ್ತು ನಿಮ್ಮ ಟೀಮ್? ಮ್ಯಾಮ್, ನಮ್ಮ ಟೀಮ್ ಉದ್ದೇಶ ಇರೋದು ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಯಾಗಿ ಈ ಟೀಮ್ನ ನಾವು ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಪ್ರತಿಯೊಂದು ಶಾಲಾ ಕಾಲೇಜ್ಗಳಿಗೆ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಆ್ಯಂಡ್ ಮಕ್ಕಳು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಸೆಲ್ಫ್ ಡಿಫೆನ್ಸ್ ಬಗ್ಗೆ ನಾವು ತುಂಬ ಕಡೆ ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆನೂ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಇವಾಗ ನಮ್ಮದು ಉದ್ದೇಶ ಏನಂತಂದರೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಆಗಿರೋದ್ರಿಂದ ಇವಾಗ ಬಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪ್ರತಿಯೊಂದು ಕಡೆ ನಮ್ಮ ರಾಣಿ ಚೆನ್ನಮ್ಮ ಟೀಮ್ ಇರುತ್ತೆ ಯಾವಾಗ್ಲೂ. ಸೊ ಯಾರಿಗಾದರೂ ಏನಾದರೂ ಸಮಸ್ಯೆ ಬಂದಲ್ಲಿ ನಮ್ಮ 112ಗೆ ಕರೆ ಮಾಡಿದ್ರೆ ವಿತಿನ್ 5 ಮಿನಿಟ್ಸಲ್ಲಿ ನಮ್ಮ ಹೊಯ್ಸಳ ಬರುತ್ತೆ. ಜೊತೆಗೆ ರಾಣಿ ಚೆನ್ನಮ್ಮ ಟೀಮ್ ಕೂಡ ಬರುತ್ತೆ. ಯಾವತ್ತೂ ಹೋಪ್ ಕಳ್ಕೊಬೇಡಿ, ಧೈರ್ಯಗೆಡಬೇಡಿ. ಹೆಣ್ಮಕ್ಳು ಏನೇ ತೊಂದರೆ ಇದ್ದರೂ ಪೊಲೀಸವ್ರು ಇದ್ದೇ ಇರ್ತೀವಿ, ಹೆಲ್ಪ್ ತಗೊಳ್ಳಿ. ನಾವು ಯಾವಾಗಲೂ ಅವರ ಸುರಕ್ಷತೆಗೆ ಇರ್ತೀವಿ ಅಂತ ನಾನು ಪಬ್ಲಿಕ್ಗೆ ಮನವಿ ಮಾಡ್ಕೋತೀವಿ. ನಮ್ಮ ಪಡೆನ ಅವರು ನಂಬಿದ್ರೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿ.